ನೋಡ್ತಾ ಇದ್ದೀನಿ. ಇವತ್ತೇನಾದ್ರೂ ಮಾತು ಮೀರಿ ಹೊರಗಡೆ ಹೋದ್ರೆ ವಾಪಸ್ ಬಂದಾಗ ನನ್ನ ಫೋಟೋಗೆ ಪೂಜೆ ಮಾಡ್ಬೇಕಾಗತ್ತೆ. ಕೌಸಲ್ಯ, ಪೂಜೆ ದಿನ ಏನ್ ಮಾತು ಅಂತ ಆಡ್ತೀಯ? ಬರೀ ಆಡೋದಲ್ಲ ಅತ್ತೆ, ಆಡಿದ ಮಾತು ನಿಜ ಆಗ್ಬಾರ್ದು ಅಂದ್ರೆ ನಿಮ್ಮ ಮೊಮ್ಮಗ ಈ ಪೂಜೆನ ನೆರವೇರಿಸಲೇಬೇಕು. ಅಪ್ಪು, ಪೂಜೆ ಮುಗಿದ್ಮೇಲೆ ಹೋಗ್ಬೋದು ತಾನೆ? ಆನಂದ್, ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ದೊಡ್ಡ ದೊಡ್ಡ ಮಾತಾಡೋದು ಬೇಡ ಅಂತ ಹೇಳು. ಆನಂದ್, ಪೂಜೆನ ಕಾಟಾಚಾರಕ್ಕೆ ಮಾಡ್ದೆ ಭಕ್ತಿಯಿಂದ ಮಾಡಬೇಕು ಅಂತ ಹೇಳು. ಆನಂದ್, ಪೂಜೆಗೆ ಬರಲ್ಲ ಅಂತ ಹೇಳ್ದಾನೆ ವಾಪಸ್ ಬಂದಿದ್ದೀನಿ ತಾನೆ. ಇನ್ನು ನಿನ್ನ ಭಕ್ತಿನೂ ಬರುತ್ತೆ ಅಂತ ಹೇಳು. ಫ್ಯೂಚರ್ ಮಾವ ವೆಲ್ಕಮ್ ಮಾಡಕ್ಕೆ ಎಂಟ್ರಿನಲ್ಲೇ ಕೂತಿದ್ದಾನಲ್ಲ. ಚುಮ್ಮ ಬೇಬಿ, ಐ ಲವ್ ಇಟ್. ತುಳಸಿ, ತುಳಸಿ ಎಲ್ಲಿದೆಯಾ? ತುಳಸಿ ಬೇಗ ಬಾ. ಯಾಕ್ರಿ, ಯಾಕೆ ಹಾಕಿ ಹೋಗ್ತಾ ಇದ್ದೀರಾ? ಮುನಿ, ವಜ್ರ ಮುನಿ, ಎಲ್ಲಾ ಸಲ ಬಂದ್ ಕೆಲ್ಸ ಬಾಗ್ಲಲ್ಲಿ ಆಗಲ್ಲ. ಬಾ ಒಳಗೆ. ಸೂಪರ್ ಕಂತ, ಈ ವಯಸ್ಸಲ್ಲೂ ಅಪ್ಡೇಟ್ ಆಗಿರೋ ರೇರ್ ಪೀಸ್ ನೀನು. ಚುಮ್ಮ ಬೇಬಿ, ಐ ಲವ್ ಇಟ್. ನಮ್ಮವ್ರು ಬರ್ದೆ ನಾವು ಒಳಗೆ ಬರಕ್ಕಾಗತ್ತಾ? ಪ್ಲೀಸ್. ಏನ್ರಿ ಇದು? ಸೀತೆ ಅಂತ ನನ್ನ ಮಗಳ ಪಕ್ಕದಲ್ಲಿ ರಾಮನ್ ಬದಲು ರಾವಣ ನಿಂತಿದ್ದಾನಲ್ರಿ. ಅದಕ್ಕೆ ಕಣೆ ನಾನು ಕೂತ್ಕೊಂಡಿದ್ದು. ಅತಿಥಿನೇ ಆತಿಥ್ಯ ಸ್ವೀಕಾರ ಮಾಡೋಂಗಾಯ್ತು. ಪರವಾಗಿಲ್ಲ, ನಾನೇ ಮಾತಾಡಿಸ್ತೀನಿ. ಎಷ್ಟೇ ಆದರೂ ನಾವೊಂಥರ ನೀರಿದ್ದಾಗ. ಬಾಟ್ಲಲ್ಲಿ ಹಾಕಿದ್ರೆ ಬಾಟಲ್ ಶೇಪು, ಲೋಟದಲ್ಲಿ ಹಾಕಿದ್ರೆ ಲೋಟದ ಶೇಪು. ಎಲ್ಲ ಬೇಕಾದ್ರೆ ಅಡ್ಜಸ್ಟ್ ಆಗ್ತೀವಿ. ಏನಂತೀಯ? ದೇಶ ಬಿಟ್ಟ ಮೇಲೆ ಸಂಸ್ಕಾರ ಬಂದಿರೋ ಹಾಗಿದೆ. ಏನದು ಹಣೆ ಮೇಲೆ ಅಸಹ್ಯ? ಆ ದೇವರು ನನ್ನ ಹಣೆ ಮೇಲೆ ದುಬೈ ಅಂತ ಬರ್ದಿರ್ಲಿಲ್ಲ. ಅದಕ್ಕೆ ನಾನೇ ಡಿ ಅಂತ ಬರೆದು ದುಬೈಗೆ ಹೋಗಿ ಬಂದ್ಬಿಟ್ಟೆ. ಮುನಿ, ವಜ್ರ ಮುನಿ, ದುಬೈ ರಿಟರ್ನ್. ಹೇಗಿದೆ? ಸೆಕೆಂಡ್ ಹ್ಯಾಂಡ್ ಪ್ರಸಾದು ನಿನ್ನ ಅಳಿಯಾಗ ಮೊದಲು ತರ ಅಲ್ಲ, ಇವನೀಗ ಕಾಂತ ಕಾಂತ ಕಾಂತ. ನನ್ನ ಬಗ್ಗೆ ಬೇರೆ ಯಾರಾದ್ರೂ ಹೇಳಿದ್ರೆ ನಂಗೆ ಸಂಕೋಚ ಆಗತ್ತೆ. ನನ್ನ ಬಗ್ಗೆ ನಾನೇ ಹೇಳ್ಬೇಕು. ಸೊ ಐ ಓನ್ಲಿ ಟೆಲ್ ಅಬೌಟ್ ಮೈ ಸೆಲ್ಫ್. ಜಾಗ ಬದಲಾದ ತಕ್ಷಣ ಜಾತಕ ಬದಲಾಗಲ್ಲ. ನೀನು ಕೋಟ್ಯಾಧೀಶ್ವರನ ಹತ್ರ ಮಾತಾಡ್ತಿದ್ದೀನಿ ಅನ್ನೋದು ಜ್ಞಾಪಕ ಇರ್ಲಿ. ಈಗ ನಮ್ಮನಿ ಕದರೇ ಬೇರೆ. ಕೋಟಿ ಇದ್ರೆ ಏನ್ ಮಾವ, ನಮ್ಮ ದೇಶದಲ್ಲಿ ನಮ್ಗೆ ಇಷ್ಟ ಆಗೋರ ಜೊತೆ ಇದ್ರೇನೆ ಮಜಾ.
ಅಲ್ವಾ ಮಾವ? ರಾಧಾ, ಲಿಖಿತ, ನೀವಿಬ್ರು ಒಳಗಡೆ ಹೋಗಿ. ಹೇ ಕೆಮಂಗಿ, ನೀನೆಲ್ಲಿಗೆ ಹೋಗ್ತಾ ಇದ್ಯಾ? ಬಂದಿರೋ ಗೆಸ್ಟ್ಗೆ ಕಾಫಿ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ಕಾಫಿ ಬೇಡಕ್ಕಂತ ಪೆಟ್ರೋಲ್ ಸ್ಮೆಲ್ ಕುಡ್ದು ಕಾಫಿ ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ. ಆದರೂ ನೀವು ಬಿಡಲ್ಲ. ಕೊಡೋರು ಕೊಟ್ರೆ ಏನು ಬೇಕಾದರೂ ಕುಡಿತೀನಿ. ಹಾಗಾದರೆ ನೀನಿನ್ನೂ ಕುಡಿಯೋದು ಬಿಟ್ಟಿಲ್ಲ ಅನ್ನೋ? ಎನರ್ಜಿಗೋಸ್ಕರ ಅಲ್ಲ ಅಂದರೂ ಅಲರ್ಜಿಗೋಸ್ಕರ ಆಗಾಗ ಸ್ವಲ್ಪ ಸ್ವಲ್ಪ ತಗೊಳ್ತೀವಿ. ತುಳಸಿ, ಬಾ. ಕಾಂತ ಕಾಂತ ಕಾಂತ, ರಾಧಾ ನೋಡ್ತಾ ಇದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ನನಗೆ ಅವಳು ಬೇಕು, ನನಗೆ ರಾಧಾ ಬೇಕೇ ಬೇಕು. ಏನ್ ಮಾಡೋದು ಮುನಿ? ನಮ್ ಪ್ರಸಾದು ತನ್ನಿಬ್ರು ಹೆಣ್ಮಕ್ಳನ್ನು ಒಳ್ಳೆ ಮನೆಗೆ ಸೇರಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ. ಆದ್ರೆ ಅವನ ಮನೆನೇ ಹರಾಜಿಗೆ ಬಂದಿದ್ಯೇ. ಇವತ್ತು ಬೆಳಗ್ಗೆ ತಾನೆ ಮನೆ ಉಳಿದ್ರೆ ಮನೆ ಮಗಳು ಸಿಗ್ತಾಳೆ. ಆದ್ರೆ ಮನೆ ಉಳಿಸ್ಕೊಳಕ್ಕೆ ಲಕ್ಷ ಲಕ್ಷ ಖರ್ಚಾಗುತ್ತೆ. ಆ ಲಕ್ಷ ನನಗೆ ಅಲಕ್ಷ. ಬ್ಯೂಟಿ ಸಿಗ್ತಾಳೆ ಅಂದರೆ ಕೋಟಿ ಕೋಟಿ ಬೇಕಾದರೂ ಖರ್ಚು ಮಾಡ್ತೀನಿ. ಐ ಡೋಂಟ್ ಕೇರ್. ಹೌದಪ್ಪ, ಎಲ್ರಿಗೂ ಅರ್ಥ ಆಗೋ ಭಾಷೆ ಅಂದರೆ ಅದು ದುಡ್ಡು. ಎಲ್ಲಾನು ಅಲ್ಲ, ಆದರೆ ಎಲ್ಲದಕ್ಕೂ ದುಡ್ಡೇ ಬೇಕಲ್ಲ. ನೀನು ಕೈ ಬಿಚ್ಚಿ ಖರ್ಚು ಮಾಡಿದ್ರೆ ನೀನು ಬಯಸೋಳನ್ನ ಕೈ ಹಿಡಿಬೋದು. ನಮ್ಮ ಪ್ರಸಾದು ಮನಸ್ಸು ಗೆಲ್ಲಕ್ಕೆ ನಿನಗಿರೋ ದಾರಿ ಇದೊಂದೇ. ಯೋಚನೆ ಮಾಡು. ಪರ್ಫೆಕ್ಟ್ ಕಾಂತ, ನೀನು ಹೇಳ್ತಿರೋದು ವಾಕ್ಕಾ ರೈಟು. ಅಲ್ಲ, ಈ ಕೆಲ್ಸಕ್ಕೆ ಬಾರ್ದವಳ ಮೇಲೆ ಕಾಸು ಸುರಿತೀನಿ ಅಂತಿದ್ದಾನೆ. ಹುಚ್ಚರು ಮದುವೆಲಿ ಉಂಡೋನೇ ಜಾಣ. ಇವನಿಗೆ ಅವಳನ್ನು ಗಂಟು ಹಾಕಿ ನಾನು ಲಾಭ ಮಾಡ್ಕೋಬೇಕು. ಅವತ್ತು ಹೆಂಗೋ ಹೇಳ್ಕೊಟ್ಟಿದ್ದ, ಇವತ್ತು ಗೊತ್ತಾಗ್ತಿಲ್ವೇ? ಆನಂದ್, ಏನಪ್ಪ ಮಾಡೋದು? ಅಯ್ಯೋ, ಈ ಹಬ್ಬ ಪೂಜೆ ಬಂತು ಅಂದ್ರೆ ನಮ್ಮ ಅಮ್ಮಗಿಂತ ನನ್ನ ತಮ್ಮಂದೇ ಟಾರ್ಚರ್. ಆನಂದ್, ಸರಿ, ಅವನ ಮೇಲೆ ಡಿಪೆಂಡ್ ಆಗೋದು. ನನ್ನ ಪಂಚೆ ನಾನೇ ಕಟ್ಕೊಳ್ತೀನಿ, ನಾನು ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಹೌ ಟು ವೇರ್ ಅ ಪಂಚೆ. ಇದಕ್ಕೂ ವಿಡಿಯೋ ಇದೆಯಾ? ವಾಟ್ ವಿಡಿಯೋ, ಸೂಪರ್. ಅತ್ತೆ ಯಾಕೆ ಹೀಗೆ ಮಾಡ್ತಿದ್ದಾರೆ? ಅವ್ರಿಗೆ ದುಡ್ಡು ಕಾಣಿಸಿದ್ರೆ ಹಿಂದೆ ಮುಂದೆ ಯೋಚನೆನೇ ಮಾಡಲ್ಲ. ವಜ್ರಮುನಿ ಸರಿ ಇಲ್ಲ, ಅವನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳೇ ಇದೆ. ಇದರಿಂದ ನಮ್ಮ ರಾಧನ್ ಭಾಳ ಹಾಳಾಗದೇ ಇದ್ರೆ ಅಷ್ಟೇ ಸಾಕು. ಅಮ್ಮ, ಅಮ್ಮ, ಏನಾಗಿದೆ ನಿಂಗೆ? ಸೆರಗ್ ಹತ್ಕೊಂಡು ಹುರಿತಾ ಇದೆ.
ನಿಂಗೊಂಚೂರು ಜ್ಞಾನನೇ ಇಲ್ವಲ್ಲ. ಇದೇ ಬೆಂಕಿ ದೊಡ್ಡದಾಗಿ ಉರಿದು ನಾನು ಇಲ್ಲೇ ಸತ್ತೋಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಕಂದ. ಬಿಡ್ತು ಅನ್ನಮ್ಮ ಪ್ಲೀಸ್. ನೀನ್ ಈ ಥರ ಎಲ್ಲ ಮಾತಾಡಿದ್ರೆ ನಂಗೆ ಸಂಕಟ ಆಗತ್ತೆ. ನಿನ್ನ ಈ ಸಂಕಟಕ್ಕೆಲ್ಲ ನಾನೇ ಕಾರಣ ಕಂದ. ಅದು ನಿನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಇಷ್ಟು ದಿನ ನಿನ್ನನ್ನು ಹೇಗೋ ಕಾಪಾಡ್ಕೊಂಡು ಬಂದೆ. ಆದರೆ ಮುಂದಿನ ದಿನಗಳನ್ನ ನೆನೆಸ್ಕೊಂಡ್ರೆ ನಂಗೆ ಭಯ ಆಗ್ತಾ ಇದೆ. ಅಮ್ಮ ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ಪರಿಸ್ಥಿತಿ ಹಾಗೆ ಮಾತಾಡಿಸ್ತಾ ಇದೆ ಕಂದ. ಒಂದು ನೆರಳಿದ್ರೆ ನಿನಗೆ ಆಸರೆ ಆಗುತ್ತೆ ಅಂತ ನನ್ನ ಬರೀ ಹಣೆಗೆ ಇನ್ನೊಂದ್ಸಲ ಕುಂಕುಮ ಇಡಿಸ್ಕೊಂಡೆ. ಆದರೆ ಆ ನೆರಳೆ ನಿನ್ನ ಬದುಕನ್ನ ಸುಡ್ತೆ ಅಂತ ನನಗೆ ಭಯ ಆಗ್ತಾ ಇದೆ. ಅಮ್ಮ ಮೊದಲೇ ಈ ಶರೀರದಲ್ಲಿ 106 ರೋಗಗಳಿದೆ. ನಿನ್ನ ಮದುವೆ ನೋಡ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ ಕಂದ. ಯಾಕಮ್ಮ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ? ನೀನು ಒಳ್ಳೆ ಹುಡುಗನ ಮದುವೆ ಆಗಿ ಸುಖವಾಗಿರ್ಬೇಕು ಅನ್ನೋದು ನನ್ನ ಆಸೆ. ನನಗೆ ಗೊತ್ತಿದೆ ಅಮ್ಮ. ನೀನು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ನಿನಗಿಷ್ಟ ಇಲ್ಲದೆ ಇರೋ ಹುಡುಗನ್ನ ಮದುವೆ ಮಾಡ್ಕೋಬಾರ್ದು. ಯಾರ ಬಲವಂತಕ್ಕಾಗ್ಲಿ ಯಾರ ಮುಲಾಜಿಗಾಗ್ಲಿ ನೀನು ಸೋಲ್ಬಾರ್ದು. ನೀನು ಮದುವೆ ಆಗೋ ಹುಡುಗ ನೀನು ಇಷ್ಟಪಡೋನೇ ಆಗಿರಬೇಕು. ನಿನಗೆ ರಾಜ್ಕುಮಾರ್ನಂತ ಗಂಡ ಸಿಗ್ಬೇಕು ಕಡೆ. ಅಮ್ಮ ಮೊದಲು ನಿನ್ನ ಆರೋಗ್ಯ, ಆಮೇಲೆ ಈ ಮನೆ ಸಾಲ, ಆಮೇಲೆ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಮ್ಮ. ಅಷ್ಟು ಸುಲಭವಾಗಿ ಈ ಸಮಸ್ಯೆಗಳು ಬಗೆಹರಿಯಲ್ಲ ಕಂದ. ಕಣ್ ಕೊಟ್ಟಿರೋ ರಾಮನೇ ಕಣ್ಣೀರು ಕೊಡ್ತಾ ಇದ್ದಾನಮ್ಮ. ಅದನ್ನ ಒರ್ಸೋ ಕೈಗಳು ರಾಮಂದೇ ಆಗಿರುತ್ತೆ. ನೀನೇನು ಚಿಂತೆ ಮಾಡಬೇಡ. ಆದ್ರೆ ಇನ್ನು ಯಾವತ್ತೂ ಸಾಯೋ ಮಾತಾಡಬಾರ್ದು. ಅಮ್ಮ, ಪೂಜೆಗೆಲ್ಲ ತಯಾರಿ ಆಗಿದೆ. ನಿಮ್ಮ ದೊಡ್ಡ ಮಗ ಬಂದರೆ ಪೂಜೆ ಶುರು ಮಾಡ್ಬೋದು. ಅಣ್ಣ ಬಂದರು. ಹಾಯ್ ಅಪ್ಪು. ಹಾಯ್. ಏನು ಗುರು ಪ್ರೋಗ್ರಾಮು? ಆನಂದ್, ದೊಡ್ಡವ್ರಿಗೆ ಗೌರವ ಕೊಡಬೇಕು ಅನ್ನೋದು ಗೊತ್ತಾಗಲ್ವಾ? ಏನೋ ಬೈ ಮಿಸ್ಟೇಕ್ ಜಿ ಮಿಸ್ ಆಯ್ತಪ್ಪ. ಹೇಳಿ ಗುರು ಜಿ, ಸೆಟಪ್ ಎಲ್ಲ ಸಖತ್ತಾಗಿದೆ. ಏನು ಸ್ಕೀಮ್ ಹಾಕೊಂಡಿದ್ದೀರಾ? ಎಲ್ಲಿ ನಿನ್ನ ಕೈ ಕೊಡಪ್ಪ. ಬಲ್ಗೈ ಕೊಡಪ್ಪ. ಶುದ್ಧಿ ಮಾಡೋ ಕೈ ಇದು, ಬೆಲೆನೇ ಇಲ್ಲ. ಎಲ್ಲ ಒಳ್ಳೇದಾಗ್ಲಿ ಅಂತ ಸಂಕಲ್ಪ ಮಾಡಿಕೊಂಡು ಪೂಜೆ ಶುರು ಮಾಡಪ್ಪ. ಶುರು ಮಾಡೋದೆಲ್ಲ ಓಕೆ, ಬಟ್ ಮುಗಿಯೋದು ಯಾವಾಗ ಅಂತ ಕರೆಕ್ಟಾಗಿ ಹೇಳ್ಬಿಡಿ. ಅಣ್ಣ, ನಿಂದು ಯಾವ್ದಾದ್ರು ಇಂಪಾರ್ಟೆಂಟ್ ಕೆಲಸ ಇದ್ರೆ ಹೇಳು, ನಾನೇ ಮಾಡ್ತೀನಿ. ಗುರುಜಿ, ನೀವು ಶುರು ಹಚ್ಕೊಳ್ಳಿ. ನೋಡಪ್ಪ, ವ್ರತದ ಪ್ರಕಾರ ಇಡೀ ದಿನ ನೀನೇನೂ ತಿನ್ನೋ ಹಾಗಿಲ್ಲ. ಕ್ಯಾಪಲ್ಲಿ ಗ್ಯಾಸ್ಟ್ರಿಕ್ ಆಗ್ಬಿಟ್ರೆ? ಹಾಗೇನಾದರೂ ತುಂಬ ಸುಸ್ತಾದರೆ ದ್ರವಾಹಾರ ಏನಾದರೂ ಸೇವಿಸ್ಬೋದು. ಆದರೆ ಪೂಜೆ ಮುಗಿಯೋವರೆಗೂ ಏನೂ ಕುಡಿಯೋ ಹಾಗಿಲ್ಲ. ಗುರುಜಿ,
ನೀವು ಹತ್ರ ಹೇಳ್ತಾ ಇರೋದಕ್ಕೆ ನನ್ನ ಹಾರ್ಟ್ ಕೆಳಗಡೆ ಇರೋ ಲಿವರ್ ಅಳ್ತಾ ಇದೆ. ಆನಂದ್, ದೊಡ್ಡೋರು ಉಪವಾಸ ಮಾಡ್ಬೇಕು ಇವತ್ತು ಅಂತ ಹೇಳ್ತಿದಾರೆ ತಾನೆ. ತೀರ್ಥನಾದ್ರೂ ಆಗಲಿ ಪ್ರಸಾದನಾದ್ರೂ ಆಗಲಿ ನಮ್ಗೆ ಅವಾಗ ಸಪ್ಲೈ ಆಗ್ತಾನೇ ಇರಬೇಕು. ಹಾಗಿದ್ರೆ ಒಂದಿನ ಉಪವಾಸ ಇದ್ ನೋಡು. ಯಾಕೆ? ನಿಮ್ಮ ಮನೆಯವ್ರ ಕಾಳಜಿ ಅರ್ಥ ಆಗ್ಲಿ ಅಂತ. ಕೇಳೋಕೆ ಉಪವಾಸ ಅನ್ನೋದು ಸಣ್ಣ ಶಬ್ದ ಆದ್ರೂ ಅದು ಕೊಡೋ ಅನುಭವ ತುಂಬಾ ದೊಡ್ಡದು. ಆ ಜಲರಾಕ್ಷಸಿ ಅದ್ಯಾವ ಗಳಿಗೆ ಉಪವಾಸ ಇರು ಅಂತ ಹೇಳಿದ್ಲು, ಇವತ್ತು ಉಪವಾಸ ಇರೋ ಹಾಗೆ ಆಗೋಯ್ತು. ಆ ಚಾಲೆಂಜ್ಗಾರ ನಾನು ಉಪವಾಸ ಇರ್ತೀನಿ. ಗುರುಜಿ ಬಲ್ಗೈ ಕೊಡಿ. ಸೀರಿಯಸ್ಲಿ ಉಪವಾಸ ಇರ್ತೀನಿ. ಸೀರಿಯಸ್ಲಿ. ಶೋಭನೆ ಮುಹೂರ್ತೆ. ತಗೋಪ್ಪ, ದೇವ್ರಿಗೆ ಅರ್ಪಿಸಪ್ಪ. ಅಚ್ಯುತಂ ಕೇಶವಂ ರಾಮನಾರಾಯಣಂ. ಪೂರ್ವ ಪೂಜೆ ಆಯಿತು. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪರಮ ಭಕ್ತನಾದ ನೀಲಾದ್ರಿಯ ವೃತ್ತ ಅಂತ ಈಗ ಪಠಣ ಆಗುತ್ತೆ. ಮಾಧವಂ ಗೋಪಿಕಾ ವಲ್ಲಭಂ ಜಾನಕಿ. ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಹೇಗೆ ಬಂದು ನೆಲೆಸ್ದ ಅಂತೇಳಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನಮಗೆ ಉಪಕಾರ ಮಾಡಿದವ್ರಿಗೆ ಪ್ರತಿ ಉಪಕಾರ ಮಾಡಬೇಕು. ಇಷ್ಟೇ ಈ ಕಥೆಯ ನೀತಿ. ಇಷ್ಟೇನಾ? ಅಷ್ಟು ದೊಡ್ಡ ಕತೆ ಹೇಳಿ ಇಷ್ಟೇ ಅಂತಿರಲ್ಲ ಗುರುಗಳೇ. ನೀನು ದೊಡ್ಡವನಲ್ವೇನಪ್ಪ, ಅದಕ್ಕೆ ದೊಡ್ಡ ಕತೆ ಹೇಳಿದೆ. ನೀನ್ ಮತ್ತೆ ಚಿಕ್ಕವನಾಗಪ್ಪ, ಆ ಚಿಕ್ಕ ಕತೆನೇ ಹೇಳ್ತೀನಿ. ನಾನ್ ಚಿಕ್ಕವನಾಗದ? ಚಿಕ್ಕ ಏನಾಯ್ತಮ್ಮ? ಏನಿಲ್ಲ. ಅರ್ಚಕ್ರೆ, ತಾವು ಮುಂದುವರಿಸಿ. ಈಗ ಗಜಪೂಜೆ ಆಗುತ್ತೆ. ಎಲ್ಲಿ ಗಜಮಾಲೆ ಕಾಣಿಸ್ತಾ ಇಲ್ವಲ್ಲ? ಆನಂದ್, ನಾನು ಹೇಳೋದು ಮಾರ್ತನೋ ಅವ್ರ ಥರದ್ದು ಮಾರ್ತೋ ಗೊತ್ತಿಲ್ಲಮ್ಮ. ಡೆಕೋರೇಷನ್ಸ್ ಅವ್ರಿಗೆಲ್ಲ ಒಪ್ಸಿದ್ವಿ. ನನಗೆ ಐಡಿಯಾ ಇಲ್ಲಮ್ಮ. ಏನ್ ಆನಂದ್, ಪೂಜೆಗೆ ಬೇಕಾದ ಮುಖ್ಯವಾದ ವಸ್ತುನೇ ಇಲ್ವಲ್ಲ? ಐ ಆಮ್ ಸಾರಿ ಮಾ. ಡೋಂಟ್ ವರಿ ಸಂಟಮ್ಮ, ಇಲ್ಲಿ ಎಷ್ಟೊಂದು ಮಾಲೆಗಳಿವೆ. ಯಾವ್ದಾದ್ರು ಒಂದು ಮಾಲೆ ಗಜಾನ್ ಬೋರ್ಡ್ ಹಾಕಿದ್ರೆ ಆಗೋಯ್ತು, ಗಜಮಾಲೆ. ಆನಂದ್, ಇನ್ನು 15 ನಿಮಿಷದಲ್ಲಿ ನಾವು ಗೋಪೂಜೆ ಮುಗಿಸ್ಕೊಂಡು ಬರ್ತೀವಿ. ಅಷ್ಟರಲ್ಲಿ ಗಜಮಾಲೆ ಬಂದಿರಬೇಕು, ಇಲ್ಲ ಅಂದ್ರೆ ಮುಹೂರ್ತ ಮೀರೋಗುತ್ತೆ. ಅದೇಂಗ್ ಸಾಧ್ಯ ಅರ್ಚಕ್ರೆ? 15 ನಿಮಿಷದಲ್ಲಿ ಮಾರ್ಕೆಟ್ಗೆ ಹೋಗಿ ಗಜಮಾಲೆನ ತರೋದಕ್ಕೆ ಸಾಧ್ಯನಾ? ಅದಿಲ್ಲದೆ ನಡೆಯೋದೇ ಇಲ್ವಾ? ಕೈ ಚೆಲ್ ಕೂತ್ರೆ ಏನೂ ಆಗಲ್ಲಮ್ಮ. ನಿಮ್ಮ ಪ್ರಯತ್ನ ನೀವು ಮಾಡಿ, ಮುಂದಿನದನ್ನ ಭಗವಂತನ ಬಿಡಿ. ನಡಿಯಪ್ಪ ಕೃಷ್ಣ, ಹೋಗೋಣ. ವಾ, ಪೂಜೆಲ್ಲ ಔಟಿಂಗಾ? ಪರಮಾತ್ಮ, ಒಂದೇ ಪೂಜೆಗೆ ಇಷ್ಟೆಲ್ಲ ಟಾರ್ಚರ್ ಕೊಡ್ತಾ ಇದ್ದಾರೆ. ಇನ್ನು ಪ್ರಪಂಚದಾದ್ಯಂತ ನಡೀತಿರೋ ಎಲ್ಲ ಪೂಜೆಗಳಿಂದ ನಿನಗೆಷ್ಟು ಟಾರ್ಚರ್ ಅಯ್ಯ. ಗೋವಿಂದ ಗೋವಿಂದ. ನಡಿಯಪ್ಪ, ಲೇಟ್ ಆಗುತ್ತೆ. ಬನ್ನಿ ಗುರುಜಿ. ಅಪ್ಪು ಬಾಯ್.
ಗುರುಜಿ ವೇರ್ ಆರ್ ವಿ ಗೋಯಿಂಗ್? ಗೋ ಪೂಜೆನಪ್ಪ. ಗೋ ಗೋ ಗೋ